ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ದೀರ್ಘಾಯುಷ್ಯ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ, ದೀರ್ಘಾಯುಷ್ಯ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆಮೇಲೆ ವಿಮೋಚನಾ ಕಾಂಡ 23ನೇ ಅಧ್ಯಾಯ 26ನೇ ವಾಕ್ಯ, ನಿಮಗೆ ಸಂಪೂರ್ಣವಾದ ಆಯುಷ್ಯನ್ನು ಕೊಡುವೆನು. ಆಯುಷ್ ಕಾಲವನ್ನು ಹೆಚ್ಚಿಸುವ ದೇವರು ಒಳ್ಳೆ ಆರೋಗ್ಯವನ್ನು, ಬಲವನ್ನು, ಸೌಖ್ಯವನ್ನು ಅನುಗ್ರಹಿಸಿ ನಿಮ್ಮ ಆಯುಷ್ ಕಾಲವನ್ನು ಸಂಪೂರ್ಣಗೊಳಿಸಲಿ. ಆದಿ ಮನುಷ್ಯನಾದ ಆದಾಮನು 930 ವರ್ಷಗಳ ಕಾಲ ಜೀವಿಸಿದನು. ಆದಿಕಾಂಡ 5ನೇ ಅಧ್ಯಾಯ 5ರಲ್ಲಿ ಹೇಳುವುದಾಗಿದೆ. ಆದರೆ ಭೂಮಿಯಲ್ಲಿ ಪಾಪಗಳು ಹೆಚ್ಚಾದಂತೆಲ್ಲ ಕರ್ತನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದರಿಂದಲೇ ಮೃತ್ಯರೇ, ಅವರ ಆಯುಷ್ಯವು 120 ವರ್ಷಗಳು ಎಂದು ಹೇಳಿದರು. ಆದಿಕಾಂಡ 6:3ರಲ್ಲಿ ಹೇಳುವುದಾಗಿದೆ. ಭಕ್ತನಾದ ಮೋಶೆಯು, ನಮ್ಮ ಆಯುಷ್ಯು 70 ವರ್ಷ, ಬಲ ಹೆಚ್ಚಾದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಕೀರ್ತನೆ 90:10 ಹೇಳುವುದಾಗಿದೆ. ಕವಿಗಳು ಮಾನವನ ಜೀವಿತವನ್ನು ನೀರಿನ ಗುಳ್ಳೆಗೆ ಹೋಲಿಸಿದ್ದಾರೆ. ಭಕ್ತನಾದ ಯಾಕೋಬನು, ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ ಎಂದು ಜೀವಿತವನ್ನು ಹಬೆಗೆ ಹೋಲಿಸುತ್ತಿದ್ದಾರೆ. ಯಾಕೋಬ 4:14ರಲ್ಲಿ ಹೇಳುವುದಾಗಿದೆ. ಭಕ್ತನಾದ ಮೋಶೆಯು, ಮಾನವನನ್ನು ಕರ್ತನ ಸನ್ನಿಧಿಯಲ್ಲಿರಿಸಿರಿ, ಅವರು ಹೊತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ. ಆದುದರಿಂದ ನಿನ್ನಲ್ಲಿ ಮಾನವನು ಭಯಭಕ್ತಿಯುಳ್ಳಿಂದಿರಲು ಗ್ರಹಿಕೆಯನ್ನು ಅನುಗ್ರಹಿಸಿ, ನಮ್ಮ ಮಾನವನ ದಿನಗಳು ಕೊಂಚವೇ ಎಂದು ಎಣಿಸಿಕೊಂಡು ಬಾಳುವ ನಿನ್ನ ದಯೆಯನ್ನು, ಜ್ಞಾನದ ಹೃದಯವನ್ನು ದಯಪಾಲಿಸು ಎಂದು ಬೇಡಿಕೊಳ್ಳುತ್ತಾನೆ. ದೇವಜನರೇ, ವ್ಯಾಧಿ ಪೀಡಿಸುವಾಗ ಹೆದರಬೇಡಿರಿ, ಆಯುಷ್ ಮುಗಿಯಿತೋ ಎಂದು ಕಳವಳ ಬೇಡ, ನನ್ನ ಕರ್ತವ್ಯಗಳನ್ನು ಮಾಡಿ ಮುಗಿಸಲಿಲ್ಲವೇ ಎಂದು ನೊಂದಿಕೊಳ್ಳದಿರಿ. ಕರ್ತನು ನಿಮ್ಮ ಆಯುಷ್ಯನ್ನು ಪೂರ್ಣಪಡಿಸಲು ಶಕ್ತನು. ದೀರ್ಘಾಯುಷ್ಯನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು ಎಂದು ಕರ್ತನು ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಅದನ್ನು ನೆರವೇರಿಸುವನಾಗಿದ್ದಾನೆ. ಜ್ಞಾನೋಕ್ತಿ 9:11ರಲ್ಲಿ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವವು ಎಂದು ಕರ್ತನು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.